2 ತಿಂಗಳು ಬರುವ ಗ್ಯಾಸ್ 3 ತಿಂಗಳು ಬರಬೇಕಾ? ಹಾಗಿದ್ರೆ ಈ ಸಿಂಪಲ್ ಆಗಿರುವ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಗ್ಯಾಸ್ ಬೇಗನೆ ಖಾಲಿ ಆಗೋದಿಲ್ಲ, ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇವಾಗಂತೂ ಗ್ಯಾಸ್ನ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಹೀಗಾಗಿ ಗ್ಯಾಸ್ ಯೂಸ್ ಮಾಡುವಾಗ ಬಹಳಷ್ಟು ಗ್ಯಾಸ್ ಉಳಿತಾಯ ಮಾಡಲು ನಾವು ಪ್ರಯತ್ನಿಸಬೇಕು. ಇನ್ನು ಹೇಗೆ ಬಳಸಿದ್ರೂ ಗ್ಯಾಸ್ 1 ತಿಂಗಳು ಅಥವಾ 2 ತಿಂಗಳಲ್ಲೇ ಖಾಲಿ ಆಗಿಬಿಡುತ್ತೆ. ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ಬಹಳ ದಿನದವರೆಗೆ ಗ್ಯಾಸ್ ಬಾಳಿಕೆ ಬರಲು ಏನು ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಯೂಶ್ವಲಿ ಮನೆಯಲ್ಲಿ ಗ್ಯಾಸ್ ಬೇಗನೆ ಖಾಲಿ ಆಗ್ತಾ ಇದೆ ಅಂತ ಯಾರತ್ತಾದ್ರೂ ಕೇಳಿದ್ರೆ ಅವಾಗ ಅವರು ಹೇಳೋದು ಕುಕ್ಕರ್ನಲ್ಲಿ ಬೇಯಿಸಿ, ಕಾಳು ಅಕ್ಕಿಗಳನ್ನು ನೆನೆಸಿಟ್ಟು ಬೇಯಿಸಿ ಅಂತ. ಆದರೆ ನಾನಿವತ್ತು ಕೆಲವು ಮುಖ್ಯ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವು ತಿಳಿದ್ರೆ ತುಂಬ ದಿನ ಗ್ಯಾಸ್ ಬಾಳಿಕೆ ಬರುತ್ತೆ. 1 ತಿಂಗಳು ಬರುವ ಗ್ಯಾಸ್ ಖಂಡಿತವಾಗಿಯೂ 2 ತಿಂಗಳು ಬಾಳಿಕೆ ಬರುತ್ತೆ. ಅದು ಹೇಗೆ ಗೊತ್ತಾ? ಈ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು. ಗ್ಯಾಸ್ ಸ್ಟವ್ನ ಉಲ್ಟಾ ಮಾಡ್ಕೊಳ್ಳಿ. ಈ ಗ್ಯಾಸ್ನ ಪೈಪ್ ಇರುತ್ತಲ್ಲ, ಇಲ್ಲಿ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಹೋಲ್ ಇರುತ್ತೆ. ಆ ಹೋಲ್ ಒಳಗಡೆ ಒಂದು ಚಿಕ್ಕದಾಗಿರುವಂಥ ಪೈಪ್ ಇರುತ್ತೆ. ಆ ಪೈಪ್ಗೆ ನೀವು ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಕಸ ಕೂತಿದ್ರೆ ಗ್ಯಾಸ್ ಚೆನ್ನಾಗಿ ಫ್ಲೋ ಆಗೋದಿಲ್ಲ. ಇದರಿಂದ ಕೂಡ ಗ್ಯಾಸ್ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ. ಅವಾಗವಾಗ ಇದನ್ನ ಕ್ಲೀನ್ ಮಾಡ್ತಾನೆ ಇರಬೇಕು. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಗ್ಯಾಸ್ ಸ್ಟವ್ವಿಂದ ಗ್ಯಾಸ್ ಲೀಕ್ ಆಗೋದು ಕೂಡ ತಪ್ಪುತ್ತೆ. ಈ ರೀತಿ ಮಾಡಿ ನೋಡಿ, ಗ್ಯಾಸ್ ತುಂಬ ದಿನದವರೆಗೆ ಬಾಳಿಕೆ ಬರುತ್ತೆ. ಗ್ಯಾಸ್ ಬಹಳ ದಿನ ಬಾಳಿಕೆ ಬರಬೇಕು ಅಂದರೆ ಬರ್ನರ್ ಸ್ವಚ್ಛವಾಗಿರಬೇಕು. ಬರ್ನರ್ನಲ್ಲಿ ಹಳದಿ ಅಥವಾ ಕಿತ್ತಳೆ ಫ್ಲೇಮ್ ಬರ್ತಿದೆಯಾ ನೋಡಿ. ಒಂದು ವೇಳೆ ಬೆಂಕಿ ಈ ಬಣ್ಣದಲ್ಲಿ ಬರ್ತಾ ಇದ್ರೆ ಬರ್ನರ್ನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಇನ್ನು ಗ್ಯಾಸ್ ಬರ್ನರನ್ನು ಸರಿಯಾಗಿ ಕ್ಲೀನ್ ಮಾಡದೇ ಇದ್ದರೆ ಆಗ ಪೈಪ್ ಮುಖಾಂತರ ಗ್ಯಾಸ್ ಸರಿಯಾಗಿ ಬಾರದೆ ಬ್ಲಾಕ್ ಆಗುವ ಚಾನ್ಸಸ್ ಇರುತ್ತೆ. ಇದರಿಂದ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾವಾಗ ಗ್ಯಾಸ್ ಫ್ಲೇಮ್ನ ಕಲರ್ ನೀಲಿ ಇರುತ್ತೆ ಆವಾಗ ಗ್ಯಾಸ್ ಫ್ಲೋ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಆದ್ದರಿಂದ 2 ವಾರಕ್ಕೊಮ್ಮೆ ಆದರೂ ಗ್ಯಾಸ್ ಬರ್ನರ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ನಾನು ಸಿಂಪಲಾಗಿ ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಈ ರೀತಿಯ ಪ್ಲಾಸ್ಟಿಕ್ ಡಬ್ಬನ ತಗೊಳ್ಳಿ. ಇದರಲ್ಲಿ ಬರ್ನರ್ನ ಇಡಿ. ಇದರ ಮೇಲೆ ಈನೋ ಅಥವಾ ಅಡುಗೆ ಸೋಡಾನ ಹಾಕಿ. ನಂತರ ನಿಂಬೆಹಣ್ಣಿನ ರಸವನ್ನು ಹಿಂಡಿ. ಒಂದು ಫುಲ್ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ಒಂದು 10 ನಿಮಿಷ ಹಾಗೆ ಬಿಡಿ. 10 ನಿಮಿಷ ಆದಮೇಲೆ ಈ ರೀತಿ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಕೊಳ್ಳಿ. ನಂತರ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ಗೆ ಪಾತ್ರೆ ತೊಳೆಯುವ ಲಿಕ್ವಿಡ್ ಅಥವಾ ಸೋಪ್ನ ತಗೊಂಡು ಅದರಿಂದ ಚೆನ್ನಾಗಿ ಉಜ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಪೂರ್ತಿಯಾಗಿ ಬರ್ನರ್ ಕ್ಲೀನ್ ಆಗುತ್ತೆ. ಹೀಗೆ 2 ವಾರಕ್ಕೊಮ್ಮೆ ಕ್ಲೀನ್ ಮಾಡಿದ್ರೆ ಬರ್ನರ್ನಲ್ಲಿ ಗ್ಯಾಸ್ ಫ್ಲೋ ಚೆನ್ನಾಗಿ ಆಗುತ್ತೆ. ಪಾತ್ರೆಗಳನ್ನು ತೊಳೆದ ತಕ್ಷಣ ಗ್ಯಾಸ್ ಮೇಲೆ ಇಡಬೇಡಿ. ಕೆಲವರು ಕುಕ್ಕರ್ ಪಾತ್ರೆಗಳನ್ನು ತೊಳೆದು ನೇರವಾಗಿ ಗ್ಯಾಸ್ ಮೇಲೆ ಇಡ್ತಾರೆ. ಇದರಿಂದ ಪಾತ್ರೆಯಲ್ಲಿರುವ ನೀರಿನ ಅಂಶ ಹೋಗೋದಕ್ಕೆ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ. ಅದರಿಂದ ಏನು ಮಾಡಬೇಕು, ಪಾತ್ರೆ ಒಣಗಿದ ನಂತರ ಪಾತ್ರೆಯನ್ನು ಇಡಬೇಕು. ಇಲ್ಲ ಅಂದರೆ ಪಾತ್ರೆ ಒದ್ದೆ ಇದ್ದರೆ ಅದನ್ನು ಒಂದು ಬಟ್ಟೆಯಿಂದ ಒರೆಸಿ ಇಡಿ. ಇದರಿಂದ ಗ್ಯಾಸ್ ವೇಸ್ಟ್ ಆಗೋದಿಲ್ಲ. ಇನ್ನು ಗ್ಯಾಸ್ ಸ್ಟವನ್ನು ಖರೀದಿಸುವಾಗ ISI ಮುದ್ರೆ ಇರುವ ಗ್ಯಾಸ್ ಸ್ಟವನ್ನು ಖರೀದಿಸಬೇಕು. ಇದರಿಂದ 15% ಗ್ಯಾಸ್ ಉಳಿಸಲು ಸಾಧ್ಯ. ಹಾಗೆ ನಿಮ್ಮ ಸೇಫ್ಟಿಗೂ ಕೂಡ ಇದು ಒಳ್ಳೆಯದು. ಇನ್ನು ದೊಡ್ಡ ಬರ್ನರ್ ಬದಲು ಚಿಕ್ಕ ಬರ್ನರನ್ನು ಬಳಸಬೇಕು. ಯಾಕಂದರೆ ಚಿಕ್ಕ ಬರ್ನರ್ ಬಳಸೋದ್ರಿಂದ ಕೂಡ 10% ಗ್ಯಾಸ್ ಕಡಿಮೆ ಯೂಸ್ ಆಗುತ್ತೆ. ಇದರಿಂದ ಕೂಡ ತುಂಬಾ ದಿನದವರೆಗೆ ಗ್ಯಾಸ್ ಬಾಳಿಕೆ ಬರುತ್ತೆ. ಗ್ಯಾಸ್ ವೇಸ್ಟ್ ಆಗೋದಕ್ಕೆ ಇನ್ನೊಂದು ಕಾರಣ ಅಂದರೆ ನಾವೆಲ್ಲ ಏನೇ ಉಳಿದ್ರೂ ಫ್ರಿಜ್ನಲ್ಲಿ ಇಡ್ತೀವಿ. ಇಲ್ಲ ಅಂದರೆ ಕಬಾಬ್, ಫಿಶ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀವಿ ಅಥವಾ ದೋಸೆ ಹಿಟ್ಟನ್ನು ಇಟ್ಟಿರ್ತೀವಿ. ಈ ರೀತಿ ಏನಾದರೂ ನೀವು ಫ್ರಿಜ್ನಲ್ಲಿ ಇಟ್ಟಿದ್ರೆ ತಕ್ಷಣವೇ ಅದನ್ನು ಫ್ರಿಜ್ನಿಂದ ತೆಗೆದ ತಕ್ಷಣ ಫ್ರೈ ಮಾಡಬಾರ್ದು. ಇದರಿಂದ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ. ಇದು ಬಿಸಿಯಾಗೋದಕ್ಕೂ ಟೈಮ್ ತಗೊಳುತ್ತೆ. ಆದ್ದರಿಂದ ಬಿಸಿ ಮಾಡುವ ಮೊದಲು ಅಂದರೆ 1 ಗಂಟೆ ಮೊದಲು ಹೊರಗಡೆ ಇಟ್ಟು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಅದನ್ನು ಬಿಸಿ ಮಾಡಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ತುಂಬಾ ಉಳಿತಾಯ ಆಗುತ್ತೆ. ನೋಡಿದ್ರಲ್ಲ, ಇವೆಲ್ಲ ಕೆಲವು ಗ್ಯಾಸ್ ಸೇವ್ ಮಾಡುವಂಥ ಟಿಪ್ಸ್ಗಳು. ಇವುಗಳನ್ನ ಫಾಲೋ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಗ್ಯಾಸನ್ನು ಉಳಿಸಬಹುದು. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.